ಮನೆ ಮುಂದೆ ನಿಲ್ಲಿಸಿದಂತ ಕಾರುಗಳಿಗೆ ಬೆಂಕಿ ಹಚ್ಚಿದ್ದಾರೆ ಕಿಡಿಗೇಡಿಗಳು. ಕಾರುಗಳಿಗೆ ಪೆಟ್ರೋಲ್ ಸುರಿದು ದುಷ್ಕರ್ಮಿಗಳು ಅಟ್ಟಹಾಸ ಮೆರೆದಿದ್ದಾರೆ. ನಂಜನಗೂಡಿನಲ್ಲಿ ಮುಂದುವರಿದಂತ ದುಷ್ಕರ್ಮಿಗಳ ಪುಂಡಾಟ. ಮನೆ ಮುಂದೆ ಕಾರ್ ನಿಲ್ಲಿಸಿದ್ರೆ ಆ ಕಾರುಗಳಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಅಟ್ಟಹಾಸ ಮೆರೆದಿದ್ದಾರೆ ದುಷ್ಕರ್ಮಿಗಳು. ನಂಜನಗೂಡಿನಲ್ಲಿ ಈ ದುಷ್ಕರ್ಮಿಗಳ ಪುಂಡಾಟ ಮಿತಿ ಮೀರ್ತಾ ಇದೆ. ಮನೆ ಮುಂದೆ ನಿಲ್ಲಿಸಿದ 2 ಕಾರುಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಗಾಂಜಾ ನಶೆಯಲ್ಲಿ ಕಾರಿಗೆ ಬೆಂಕಿ ಹಚ್ಚಿದ್ದಾರೆ ಅನ್ನುವಂಥ ಶಂಕೆ ಕೂಡ ಇದೆ. ನಂಜನಗೂಡು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ನೋಡಿ, ಮನೆ ಮುಂದೆ ಕಾರ್ ನಿಲ್ಲಿಸಿದ್ರೆ ಮೋಸ್ಟ್ಲಿ ಗಾಂಜಾ ಹೊಡ್ಕೊಂಡು ಬಂದಿದ್ರು ಅನ್ಸುತ್ತೆ. ಆ ಒಂದು ಅನುಮಾನ ಶಂಕೆ ಕೂಡ ಇದೆ. ಆ ನಶೆಯಲ್ಲಿ ಈ ರೀತಿಯಾಗಿ ಮಾಡಿ ಹೋಗಿದ್ದಾರೆ ಅಂತ. ಕಂಡವ್ರ ಕಾರಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕಿಡಿಗೇಡಿಗಳು ಅಲ್ಲಿಂದ ಎಸ್ಕೇಪ್ ಆಗಿರೋದು. ದುಷ್ಕರ್ಮಿಗಳ ಕಾಟ ಹೆಚ್ಚಾಗ್ಬಿಟ್ಟಿದೆ. ಇದಕ್ಕೆ ಪೊಲೀಸರೇ ಬ್ರೇಕ್ ಹಾಕಬೇಕಿದೆ. ಎಲ್ಲೆಲ್ಲಿ ಈ ರೀತಿಯಾಗಿ ಪುಂಡಾಟ ಮೆರೀತಿದ್ದಾರೆ. ಕಾರುಗಳಿಗೆ ಬೆಂಕಿ ಹಚ್ಚೋದು, ಬೈಕಿಗೆ ಬೆಂಕಿ ಹಚ್ಚೋದು, ಅವರ ನಶೆ ಗ್ಯಾಂಗ್ ಜೊತೆಗೆ ಸೇರ್ಕೊಂಡು ಈ ರೀತಿ ಮಾಡುವಂಥದ್ದು, ಇವೆಲ್ಲವೂ ಕೂಡ ಬೆಳವಣಿಗೆಗಳು ಹೆಚ್ಚಾಗ್ತಾ ಇವೆ. ಅಲ್ಲೆಲ್ಲಿ ಘಟನೆಗಳು ಕಂಡು ಬರ್ತಾ ಇವೆ. ಮೈಸೂರು, ಬೆಂಗಳೂರಲ್ಲಿ ಇದಂತೂ ಕಾಮನ್ ಆಗಿ ಹೋಗಿದೆ. ಪೊಲೀಸರೇ ಬ್ರೇಕ್ ಹಾಕಬೇಕಿದೆ ಇದಕ್ಕೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪುನೀತ್, ಬೆಂಗಳೂರಲ್ಲಿ ಇಂತಹ ಘಟನೆಗಳು ಹೆಚ್ಚಾಗಿರುತ್ತೆ. ಈಗ ಮೈಸೂರಿನಲ್ಲೂ ಕೂಡ ಇಂಥ ಪುಂಡಾಟ ಹೆಚ್ಚಾಗ್ಬಿಟ್ಟಿದೆ. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಗಮನಕ್ಕೆ ಬಂದಿದ್ಯಾ? ಆರೋಪಿಗಳು ಯಾರಾದರೂ ಸಿಕ್ಕಿದಾರಾ? ಏನ್ ಕತೆ? ಈಗಾಗಲೇ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಇಲ್ಲಿ ತನಿಖೆಯನ್ನು ನಡೆಸತಕ್ಕಂತ ಒಂದು ಕೆಲಸವನ್ನು ಮಾಡಲಾಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಮನೆ ಮುಂದೆ ನಿಲ್ಲಿಸಿದಂತಹ ಕಾರುಗಳಿಗೆ ಬೆಂಕಿ ಹಚ್ಚಿರೋದ್ರಿಂದ ಒಂದು ರೀತಿ ಸ್ಥಳೀಯರು ಒಂದು ರೀತಿ ಆತಂಕಕ್ಕೊಳಗಾಗಿದ್ದಾರೆ ಅಂತ ಕೂಡ ಹೇಳ್ಬೋದು. ದುಷ್ಕರ್ಮಿಗಳೇನಿದ್ದಾರೆ ಮಧ್ಯರಾತ್ರಿ ಒಂದು ನಂಜನಗೂಡಿಗೆ ಬಂದಂತವರು ಮನೆ ಮುಂದೆ, ಅಂದ್ರೆ ನಂಜನಗೂಡಿನ ಶ್ರೀರಾಮ್ಪುರ ಬಡಾವಣೆ ಏನಿದೆ, ಈ ಒಂದು ಬಡಾವಣೆಯಲ್ಲಿ ನಿಂತಿದ್ದಂತಹ 2 ಕಾರುಗಳಿಗೂ ಕೂಡ ಪೆಟ್ರೋಲ್ ಅನ್ನು ಸುರಿದು ಅವರು ಬೆಂಕಿಯನ್ನ ಹಚ್ಚಿರ್ತಕ್ಕಂಥದ್ದು. ಈ ಒಂದು ಘಟನೆಯಿಂದಾಗಿ ಇಡೀ ನಂಜನಗೂಡು ಒಂದು ರೀತಿ ಬೆಚ್ಚಿ ಬಿದ್ದಿದೆ ಅಂದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಜೊತೆಗೆ ಅಲ್ಲಿ ಪ್ರಮುಖವಾಗಿ ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ಅಭಿ ನಾಗಭೂಷಣ್ ಅಂತಕ್ಕಂಥವ್ರು ಇರಬಹುದು. ಜೊತೆಗೆ 5ನೇ ಕ್ರಾಸ್ ನಲ್ಲಿ, ಅಂದ್ರೆ ಅದೇ ಶ್ರೀರಾಮ್ಪುರದ ಬಡಾವಣೆಯಲ್ಲಿರುವಂತಹ 5ನೇ ಕ್ರಾಸ್ ನ ಸಂತೋಷ್ ಎಂಬುವರ ಮನೆ ಮುಂದೆ ನಿಂತಿದ್ದಂತಹ 2 ಕಾರುಗಳಿಗೆ ಬೆಂಕಿಯನ್ನ ಹಚ್ಚಿರ್ತಕ್ಕಂಥದ್ದು. ಇದು ಹಳೆ ದ್ವೇಷದಿಂದ ಬೆಂಕಿಯನ್ನ ಹಚ್ಚಿರಬಹುದು ಅನ್ನೋ ಒಂದು ಗುಮಾನಿ ಕೂಡ ಇರತಕ್ಕಂಥದ್ದು. ಮತ್ತೊಂದು ಕಡೆ ಪ್ರಮುಖವಾಗಿರ್ತಕ್ಕಂಥದ್ದು, ಕಿಡಿಗೇಡಿಗಳು ಮನೆ ಮುಂದೆ ನಿಲ್ಲಿಸಿರುವಂತಹ ಕಾರುಗಳಿಗೆ ಈ ತರದ ಬೆಂಕಿಯನ್ನು ಹಚ್ಚಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ದೂರನ್ನ ನಂಜನಗೂಡು ಪೊಲೀಸರಿಗೆ ದಾಖಲಿಸಿಕೊಂಡಿದ್ದಾರೆ. ಸುತ್ತಮುತ್ತಲ ಸಿಸಿ ಕ್ಯಾಮೆರಾಗಳನ್ನ ತಮ್ಮ ವಶಕ್ಕೆ ಇಟ್ಕೊಂಡು ಅದನ್ನ ಪರಿಶೀಲನೆ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಈಗ ಮುಂದಾಗ್ತಾ ಇರತಕ್ಕಂಥದ್ದು. ಇನ್ನ ಪ್ರಮುಖವಾಗಿ ಆ ಒಂದು ನಂಜನಗೂಡಿನಲ್ಲಿ ಸ್ಥಳೀಯರು ಮಾಡ್ತಕ್ಕಂಥ ಆರೋಪ ಅಂತ ಹೇಳಿದ್ರೆ, ಈಗ ಅಲ್ಲಿ ಹೆಚ್ಚಿನದಾಗಿ ಕಳ್ಳತನದ ಕೃತ್ಯಗಳಿರಬಹುದು, ಜೊತೆಗೆ ದರೋಡೆ ಇರಬಹುದು, ಈ ತರದ ಕೊಲೆ ಸುಲಿಗೆಗಳಾಗ್ತಾ ಇದ್ದಾವೆ. ಯಾಕೆಂತ ಹೇಳಿದ್ರೆ ಪೊಲೀಸರ ಒಂದು ಬೀಟ್ ಕಡಿಮೆ ಆಗಿರ್ತಕ್ಕಂಥದ್ದು. ಜೊತೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ನಂಜನಗೂಡಿನ ಪೊಲೀಸರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಹೀಗಾಗಿ ಮನೆ ಮುಂದೆ ನಿಂತಿರ್ತಕ್ಕಂಥ ಕಾರುಗಳಿಗೆ ರಾಜಾರೋಷವಾಗಿ ಬೆಂಕಿ ಹಚ್ಚತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ದುಷ್ಕರ್ಮಿಗಳು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಅವ್ರ ಮೇಲೆ ಕ್ರಮ ಆಗ್ಬೇಕು. ಜೊತೆಗೆ ಪೊಲೀಸರು ಏನು ಇಲ್ಲಿ ಒಂದು ರೀತಿ ನಿರ್ಲಕ್ಷ್ಯತನದ ಒಂದು ಜವಾಬ್ದಾರಿಯನ್ನು ಮಾಡ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಉನ್ನತ ಅಧಿಕಾರಿಗಳು ಕ್ರಮ ಜರುಗಿಸಬೇಕು ಅಂತ ಹೇಳಿ ಸ್ಥಳೀಯರು ಒತ್ತಾಯವನ್ನ ಮಾಡ್ಲಾಗಿರ್ತಕ್ಕಂಥದ್ದು. ಬೆಂಗಳೂರು ಜೊತೆಗೆ ಬೇರೆ ಬೇರೆ ಪಟ್ಟಣಗಳಲ್ಲಿ ಈ ತರದ ಒಂದು ಘಟನೆಗಳನ್ನ ನಾವು ಗಮನಿಸ್ತಿದ್ವಿ. ಆದ್ರೆ ಗ್ರಾಮೀಣ ಭಾಗ, ಅಂದ್ರೆ ಸಣ್ಣ ಪುಟ್ಟ ಪಟ್ಟಣ ಪುರಸಭೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ನಗರಗಳಲ್ಲೂ ಕೂಡ ಈ ತರದ ಘಟನೆ ನಡೀತಾ ಇರ್ತಕ್ಕಂಥದ್ದು ಒಂದು ರೀತಿ ಸ್ಥಳೀಯರನ್ನ ಬೆಚ್ಚಿ ಬೀಳಿಸಿದೆ. ಸೌಖ್ಯ. ಥ್ಯಾಂಕ್ ಯು ಪುನೀತ್ ಮಾಹಿತಿಗೆ.